ಊಟ ತಿನ್ನೋ ಟೈಮಲ್ಲಿ ಪ್ರತಿಯೊಬ್ಬರು ನೆನೆಸ್ಬೇಕು ಏನಂದ್ರೆ ಅನ್ನದಾತೋ ಸುಖಿ ಭವ ಅಂತ ರೈತರು ನೆನೆಸ್ತೀವಿ. ಇಂಥ ಟೈಮಲ್ಲಿ ನಾವು ಊಟ ತಿನ್ಬೇಕಾದ್ರೆ ರೈತರ ಜೊತೆಗೆ ರವಿ ಸರ್ನು ನಾವು ನೆನೆಸ್ಬೇಕು. ಬರೀ ಫ್ರೀಯಾಗಿ ಕೊಟ್ಟವ್ರೆ ತಿನ್ಕೊಯ್ತಾ ಇದೀವಿ. ನಮ್ಮ ಮಾತಾಡೋವರೆಗೆ 10 ರೂಪಾಯಿ ಉಳಿದ್ರೆ ನನ್ನ ಮಗನಿಗೆ 10 ಕೊಡ್ಬೋದು ಇಟ್ಟು ಕೊಡ್ಬೋದು ಅಂತ ಯೋಚನೆ ಮಾಡ್ತೀವಿ ಸರ್, ಅಷ್ಟೇ. ಏನಿಲ್ಲ ಸರ್, ಅನ್ಲಿಮಿಟೆಡ್. ನೀವು ರೈಸ್ ಬೇಕಾದ್ರೆ ರೈಸ್ ಹಾಕ್ಸ್ಕೋಬಹುದು, ಮುದ್ದೆ ಬೇಕಾದ್ರೆ ಮುದ್ದೆ ಹಾಕ್ಸ್ಕೋಬಹುದು, ಸಾಂಬಾರು ಮಜ್ಜಿಗೆ. ರಾಜಕೀಯನೋ ಆಶ್ವಾಸನೆ ಕೊಡ್ತಾರೆ ಬಿಡ್ತಾರ ನಿಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಒಂದು ಹೊತ್ತು ಊಟ ಅವನು ಕೊಡ್ತಾನೆ, ಅವನೇ ದೊರೆ. ಒಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟ ನಮ್ಗೆ ಅರ್ಥ ಆಗುತ್ತೆ, ಅದು ನೋವು ನಮ್ಗೆ ಗೊತ್ತು, ಚೆನ್ನಾಗಿ ಗೊತ್ತು. ಊಟದ ಬಗ್ಗೆ ಯಾವುದೇ ಇದನ್ನು ಹೇಳಂಗಿಲ್ಲ, ಅದು ಶಬ್ದಗಳಿಂದ ವರ್ಣಿಸಕ್ಕೆ ಅಸಾಧ್ಯ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ. ನಿಮ್ಮದೇ ಹೋಟ್ಲು, ನೀವೇ ಮಾಲೀಕರು, ಇಲ್ಲಿ ಯಾರು ದುಡ್ಡು ಕೇಳಲ್ಲ, ಬಿಲ್ ಇಲ್ಲ. ಯಾರು ಊಟ ಮಾಡ್ತಾರೆ ಅವ್ರ ಯಜಮಾನ್ರಿ ಇವತ್ತು, ಬೇರೆ ಯಾರು ಯಜಮಾನ್ರಿಲ್ಲ. ನಿಧಾನ ಊಟ ಮಾಡಿ ಸರ್ ಪ್ಲೀಸ್ ಬನ್ನಿ. ಅಮ್ಮ ಲೇಡೀಸ್ ಮುಂದೆ ಬಂದ್ಬಿಡಿ, ಲೈನ್ ಬರ್ಬೇಕು ಸರ್, ಲೈನ್ ಬರಬೇಕು. ನಿಮಗೆ ಓಟು, ನೀವೇ ಯಜಮಾನರು, ನೀವೇ ಮಾಲೀಕರು, ಊಟ ಮಾಡಿ. ಊಟದ ಟೇಸ್ಟ್ಗಿನ್ನ ಕೆಲವೊಂದು ಮಾತು ಹೇಳ್ಬೇಕು. ಈ ಕಾಲದಲ್ಲಿ ಊಟದ ವಿಷಯದಲ್ಲೂ ದುಡ್ಡು ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಏನೂ ಬಯಸದೆ ಪ್ರತಿದಿನ ಕೂಲಿ ಕಾರ್ಮಿಕರು ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಆಟೋ ಡ್ರೈವರ್ಸ್ ಇರ್ಬೋದು, ಹುಡುಗರು ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, 10 ರೂಪಾಯಿ ಕೊಟ್ಟು ಇಂದಿರಾ ಕ್ಯಾಂಟೀನಲ್ಲಿ ತಿನ್ನೋಕ್ಕೂ ದುಡ್ಡು ಇಲ್ದಿರೋರು ಎಷ್ಟೊಂದು ಜನ ಇದ್ದಾರೆ ಈ ಕಾಲದಲ್ಲಿ. ಇಂಥ ಟೈಮಲ್ಲಿ ಏನೇ ಬಯಸದೆ ಫ್ರೀಯಾಗಿ ಡೈಲಿ ಒಂದು 500 ಜನಕ್ಕೆ ಊಟ ಕೊಡ್ತಿದ್ದಾರೆ ಅಂದರೆ ತುಂಬ ಒಳ್ಳೆ ಕೆಲಸ. ಊಟ ತಿನ್ನೋ ಟೈಮಲ್ಲಿ ಪ್ರತಿಯೊಬ್ಬರು ನೆನೆಸ್ಬೇಕು ಏನಂದ್ರೆ ಅನ್ನದಾತೋ ಸುಖಿ ಭವ ಅಂತ ರೈತರು ನೆನೆಸ್ತೀವಿ. ಇಂಥ ಟೈಮಲ್ಲಿ ನಾವು ಊಟ ತಿನ್ಬೇಕಾದ್ರೆ ರೈತರ ಜೊತೆಗೆ ರವಿ ಸರ್ನು ನಾವು ನೆನೆಸ್ಬೇಕು. ಯಾಕಂದರೆ ಅಷ್ಟೊಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಯಾರು ಈ ಕಾಲದಲ್ಲಿ ತುಂಬ ಸೆಲ್ಫಿಶ್ ಮೋಟೋದಲ್ಲಿ ಬದುಕ್ತಿರೋದು, ಎಲ್ಲ ಸ್ವಂತಕ್ಕಾಗಿ ಬದುಕ್ತಿದ್ದಾರೆ. ಅವ್ರು ಯಾವುದೇ ಥರ ಅವ್ರಿಗೋಸ್ಕರ ಅವ್ರಿಗೇನೋ ಅಂತ ಬಯಸ್ತಾನೆ ಇಲ್ಲ, ಜನರಿಗೆ ಊಟ ಕೊಡ್ತಿದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಸಾಧನೆ ಏನಿಲ್ಲ. ಊಟ ತಿಂದ್ವೆ, ಮುದ್ದೆ ಇದೆ, ಅನ್ನ ಇದೆ, ಸಾಂಬಾರ್ ಇದೆ, ಮಜ್ಜಿಗೆ ಇದೆ, ಪಾಯಸನೂ ಇದೆ. ಅವ್ರು ಪದೇ ಪದೇ ನಿಮ್ಮದು ಹೋಟ್ಲಿದು, ನಿಮ್ಮ ಮನೆ, ನಿಮ್ದು ನೋಡ್ಕೊಂಡು ನಿಮ್ಮ ಮನೇಲಿ ಹೆಂಗಿರ್ತೀರಾ ಅಷ್ಟು ಫ್ರೀಯಾಗಿ ತಿನ್ನಿ, ಊಟ ವೇಸ್ಟ್ ಮಾಡಬೇಡಿ, ಕ್ಲೀನಾಗಿ ಏನು ಊಟ ಇದೆ ಅದನ್ನು ಕ್ಲೀನಾಗಿ ತಿಂದು ಹೋಗಿ ಆರಾಮಾಗಿ, ತೊಂದರೆ ಮಾಡಬೇಡಿ ಅಂತ ಅವರೇ ಬಯಸ್ತಿದ್ದಾರೆ. ತುಂಬ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಇನ್ನು ಯಾರನ್ನ ಈ ವಿಡಿಯೋ ನೋಡ್ತಿದ್ರೆ ದುಡ್ಡಿರೋರು ತುಂಬ ಜನ ಇರ್ತಾರೆ, ದುಡ್ಡಿರೋರು ಬಂದು ಅವ್ರಿಗೊಂದು ಸಾಥ್ ಕೊಡಿ, ಸಪೋರ್ಟ್ ಮಾಡಿ, ಡೊನೇಟ್ ಮಾಡಿ. ಒಂದು ಬಾಕ್ಸ್ ಇದೆ, ಬಾಕ್ಸಲ್ಲಿ ಹಾಕಿ, ಇಲ್ಲಾಂದರೆ ರವಿ ಸರ್ನೇ ಮಾತಾಡಿದರೆ ಡೊನೇಟ್ ಮಾಡಿ. ಇನ್ನಷ್ಟು 4 ಜನಕ್ಕೆ ಯೂಸ್ ಆಗುತ್ತೆ, ತುಂಬ ಒಳ್ಳೇದಾಗುತ್ತೆ. ಹಾಂ, ಇವಾಗ ನೋಡಿ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಫ್ರೀ ಅಂದರೆ ಹೈಜೀನ್ ಇರಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇಂದಿರಾ ಕ್ಯಾಂಟೀನಲ್ಲಿ ಫ್ರೀ ಇಲ್ಲ, 10 ರೂಪಾಯಿ. ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿ ಕೊಟ್ಟರು ಕೂಡ ಹೈಜೀನ್ ಲೆವೆಲ್ ನಾವು ನೋಡ್ತಾನೆ ಇದ್ದೀವಿ, ಯಾವ ಲೆವೆಲಲ್ಲಿ ಇದೆ ಹೈಜೀನ್ ಅಂತ. ಇಲ್ಲಿ ಫ್ರೀಯಾಗಿ ಕೊಟ್ಟರು ಕೂಡ ತಟ್ಟೆಯಿಂದ ಹಿಡಿದು ನೀವು ಒಳಗಡೆ ಹೋಟೆಲ್ ನೋಡ್ಬೋದು, POP ಮಾಡಿಸಿದ್ದಾರೆ, ಟೈಲ್ಸ್ ಆಗಲಿ ಅವ್ರು ಮಾಡ್ತಿರೋ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದೆ, ವಾಟರ್ ಕೂಡ RO ಪ್ಯೂರಿಫೈರ್ ಹಾಕ್ಸಿದ್ದಾರೆ, ಊಟ ಕೂಡ ಫುಲ್ ಕ್ಲೀನಾಗಿದೆ, ಅವ್ರು ಬಡಿಸೋರಾಗಲಿ ಎಲ್ಲ ಕ್ಲೀನಾಗಿದ್ದಾರೆ. ಎಲ್ಲ ಊಟ ಮನೇಲಿ ತಿನ್ನೋತೀವಲ್ಲ, ಒಂದೊಂದ್ಸತಿ ಮನೆಯಲ್ಲೂ ಕ್ಲೀನಾಗಿರಲ್ಲ, ಅಷ್ಟು ಕ್ಲೀನಾಗಿದೆ ಇಲ್ಲಿ.